ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ಶಿವರಾಯ ಕಂಪ್ತಿ ಅವರು ಈ ಕಾಮಗಾರಿಯನ್ನು ತೊಗೊಂಡರು. ಒಳ್ಳೆಯ ಗುಣಮಟ್ಟದ ಈ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ಅವರಿಗೂ ಕೂಡ ಕಿವಿಮಾತನ್ನು ಹೇಳಿ, ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆದ ಹೊಸಮನಿ ಅವರು ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮುಂದಿಟ್ಟು ಮಾಡಿಸ್ಬೇಕಂತ ಅವ್ರಿಗೂ ಕಿವಿಮಾತನ್ನು ಹೇಳಿ, ಮುಂದಿನ ದಿನ ಮೇಲೆ ಉಳಿದ ಕಾಮಗಾರಿಯನ್ನು ಕೂಡ ಪೂರ್ತಿ ಮಾಡ್ತಾನೆ ಅಂತೇಳಿ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ, ಈಗ ನೆಕ್ಸ್ಟ್ ಈಗ ಕರೋಶಿಯಲ್ಲಿ 50 ಲಕ್ಷ ರೂಪಾಯಿದ ರಸ್ತೆ ಚೆನ್ನನದಡ್ಡಿ ರಸ್ತೆಯನ್ನು ಭೂಮಿ ಪೂಜೆ ಮಾಡೋದೈತಿ. ಅದರ ನಂತರ ಹತ್ತರವಾಡದಲ್ಲಿ ಕೂಡ 40 ಲಕ್ಷ ರೂಪಾಯಿ ಭೂಮಿ ಪೂಜೆ ಮಾಡೋದೈತಿ. ಎಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ಸರ್, ಈಗ DCC ಬ್ಯಾಂಕ್ ಚುನಾವಣೆ ನೀವು ರಾಯಬಾಗ್ ತಾಲೂಕಿನ ಸ್ಪರ್ಧೆ ಮಾಡ್ತಾರೆ ಅಂತ DCC? ನಾನಂತೂ ಆ ಸಹಕಾರ ರಂಗದಾಗ ಏನು ಅದ್ರಾಗ ಹೋಗಿಲ್ಲ, ಮತ್ತು ನಾ ಅದ್ರಾಗ ಹೋಗೋದು ಇಲ್ಲ. ಯಾಕಂದ್ರೆ ಎಲ್ಲ ಹಿರಿಯರು ಏನೇನು ಮಾಡ್ತಾರಲ್ಲ ಮಾಡಲಿ, ಅವ್ರಿಗೆ ನಾವು ಸಪೋರ್ಟ್ ಅದೇವು. ಒಟ್ಟು ಇದು DCC ಬ್ಯಾಂಕ್ ಚುನಾವಣೆ ಏನೈತಿಲ್ಲ, ಇದು ಪಕ್ಷಾತೀತ ಚುನಾವಣೆ ಐತಿದ, ಏನು ರಾಜಕೀಯ ಚುನಾವಣೆ ಏನಲ್ಲ. ಅದರಾಗೇನು ನಾ ಭಾಗವಹಿಸೋದಿಲ್ಲ. ನಂದು ಈಗ ನನ್ನ ಕ್ಷೇತ್ರ ಆಯ್ತು, ನನ್ನ ಕ್ಷೇತ್ರ ಅಭಿವೃದ್ಧಿ ಆಯ್ತು. ಅಲ್ಲ, ತಮ್ಮ ಸುಪುತ್ರ ಅರುಣ್ ಅವ್ರ ಹೆಸರು ಕೇಳಿ ಬರ್ತಾಯಿತ್ತು. ನಾಯೇನು ಅವ್ರನ್ನೇನು ಅದ್ರಾಗ ಸಹಕಾರ ರಂಗದಾಗ ನಾಯೇನು ಅದನ್ನು ಅವ್ರು ತೊಡ್ಸಂಗಿಲ್ಲ. ಈಗ ಏನು ಕತ್ತಿ ಜಾರಕಿಹೊಳಿ 2 ಗುಂಪಾಗಿದಾವ್ರಿ. ತಾವು ನಾಳೆ ಮುಂದೆ ಬಂದು ಎಲ್ಲ ಒಂದಾಗ್ತಾವೆ. ತಾವು ಯಾವ ಗುಂಪಾರ ನಾವು ಎರಡು ಗುಂಪದವ್ರು. ನಮಗೇನು ಗುಂಪಿಲ್ಲ, ಪಕ್ಷಿ ಹಿಡ್ಕೊಂಡು ಹೋಗೋರು ನಾವು. ಎರಡು ಗುಂಪು. ಓಕೆ ಸರ್.